ಎಲ್ಲರಿಗೂ ನಮಸ್ಕಾರ. 10ನೇ ತರಗತಿಯಲ್ಲಿ ಮಾತೃಭೂಮಿ ಮೊದಲ ಪದ್ಯ ಇದನ್ನು ಬರೆದಿರೋವಂಥವ್ರು ಭಗವತಿ ಚರಣ ವರ್ಮ. मातृभूमि पद्य का रचनाकार कौन है? मातृभूमि पर कविता का रचनाकार भगवती चरण वर्मा है. 1 अंक के लिए यह प्रश्न पूछा जाएगा परीक्षा में. मातृभूमि पर पद्य का कवि कौन है? मातृभूमि कविता का कवि का नाम भगवती चरण वर्मा जी है. ಮಾತೃಭೂಮಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವರೇ ಭಗವತಿ ಚರಣ ವರ್ಮಾಜಿ. ಇವರು ಹಲವಾರು ಕವಿತೆಗಳನ್ನು, ನಾಟಕಗಳನ್ನು, ಉಪನ್ಯಾಸವನ್ನು, ಕಹಾನಿಗಳನ್ನು ಬರೆದಿದ್ದಾರೆ. ಭಗವತಿ ಚರಣ ವರ್ಮ ಉನ್ಕಾ ಕಾಲ್ 1903 1903 ಮುಸ್ವಿಯಲ್ಲಿ ಇವರು ಜನಿಸಿದ್ರು. उनका जन्म स्थल है शफीपुर गांव है. उन्नाव जिले के उत्तर प्रदेश में शफीपुर गांव में भगवती चरण वर्मा जी का जन्म हुआ. 1903 ಇಸ್ವಿಯಲ್ಲಿ ಉನ್ನಾವ್ ಜಿಲ್ಲೆಯ ಉತ್ತರ ಪ್ರದೇಶದಲ್ಲಿರುವಂತಹ ಶಫೀಪುರ್ ಅನ್ನುವಂತಹ ಊರಿನಲ್ಲಿ ಹುಟ್ಟಿದ್ರು. उन्होंने बहुत सारे कहानी, कविता संग्रह, नाटक, उपन्यास लिखा है. इसमें चित्रलेख प्रमुख है. उपन्यास में चित्रलेख प्रमुख है. ಇವರು ಹಲವಾರು ರೀತಿಯಾದಂತಹ ಸಾಹಿತ್ಯಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಉಪನ್ಯಾಸದಲ್ಲಿ ಚಿತ್ರಲೇಖ ಅತ್ಯಂತ ಪ್ರಮುಖವಾದದ್ದು. ಅದನ್ನು ರಚಿಸಿ ಅದರಲ್ಲಿ 2 ಬಾರಿ ಅದರ ಮೇಲೆ ಫಿಲಂ ನಿರ್ಮಾಣವನ್ನು ಮಾಡಿದ್ದಾರೆ. ಅದರ ಜೊತೆ ಇವರು ಹಲವಾರು ಉಪನ್ಯಾಸಗಳನ್ನು ಬರೆದಿದ್ದಾರೆ. ಅದರಲ್ಲಿ ಭೂಲೆ ಬಿಸ್ರೆ ಚಿತ್ರ, ಖಿಲೌನೆ, ಪತನ್, 3 ವರ್ಷ, डेढ़े मेढ़े रास्ते, युवराज, ये उपन्यास है. ये बहुत सारी कहानियाँ भी लिखा है. उसमें मेरी कहानियाँ, मोर्चा बंदी आदि है. ಇವರು ಹಲವಾರು ಕಥೆಗಳನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ಮೇರಿ ಕಹಾನಿಯಾ ಅಂತ ಒಂದು ಮತ್ತು ಮೋರ್ಚಾ ಬಂದಿ ಅನ್ನೋದು ಪ್ರಮುಖವಾದದ್ದು. ये बहुत सारे कविताया भी लिखा है. ಇವರು ಹಲವಾರು ಕವಿತೆಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಏಕ್ ನಾರಾಜ್ ಕವಿತಾ ಪ್ರಮುಖ है. ಅದರಲ್ಲಿ ಏಕ್ ನಾರಾಜ್ ಕವಿತಾ ಅನ್ನೋದು ಅತ್ಯಂತ ಮುಖ್ಯವಾದದ್ದು. ಅವರೇ बहुत सारे नाटक भी लिखे हैं. ಹಲವಾರು ನಾಟಕಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಮೇರೆ ನಾಟಕ್ और ಬಸಿಯತ್ ಪ್ರಮುಖ है. ಅದರಲ್ಲಿ ಮೇರೆ ನಾಟಕ್ ಮತ್ತು ಬಸಿಯತ್ ಅತ್ಯಂತ ಪ್ರಮುಖವಾದದ್ದು. उनको बहुत सारे पुरस्कार भी मिला है. उनमें साहित्य अकादमी, पद्मभूषण आदि पुरस्कार मिला है. ಇವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪದ್ಮಭೂಷಣ ಪ್ರಶಸ್ತಿ ಮುಖ್ಯವಾದದ್ದು. ನಿಮಗೆ 1 ಮಾರ್ಕ್ಸ್ಗೆ ಬರುವಂತಹ ಕ್ವಶನ್ ಯಾವುದು ಅಂದರೆ, ಮಾತೃಭೂಮಿ ಕವಿತಾಕ್ಕೆ ಕವಿ ಕಾ ನಾಮ್ ಕ್ಯಾ ಹೈ? ಮಾತೃಭೂಮಿ ಕವಿತೆಯ ಕವಿಯ ಹೆಸರು ಏನು ಅಂತ ಕೇಳಿದ್ರೆ ಭಗವತಿ ಚರಣ ವರ್ಮ ಅಂತ ಬರೀಬೇಕು. ಅನುರೂಪದಲ್ಲೂ ಇದರ ಬಗ್ಗೆ ಪ್ರಶ್ನೆ ಕೇಳ್ಬೋದು. ಮತ್ತು ಬಸಿಯತ್ ನಾಟಕ, ಬೂಲೆ ಬಿಸ್ರೆ ಚಿತ್ರ ಡ್ಯಾಶ್ ಅಂತ ಕೇಳಿದ್ರೆ ಉಪನ್ಯಾಸ ಅಂತ ಬರೀಬೇಕು. ಕವಿ ಪರಿಚಯ ಬರೋವಂಥದ್ದು 1 ಮಾರ್ಕ್ಸ್ಗೆ ಮಾತ್ರ ನಿಮಗೆ ಇದರಲ್ಲಿ ಬರೋವಂತಹ ಪ್ರಶ್ನೆಗಳು. ಕವಿತಾ ಕಾ ಉದ್ದೇಶ, ಯಾವುದೇ ಒಂದು ರಚನೆಯಲ್ಲೂ ಕೂಡ ಅದರದೇ ಆದ ಉದ್ದೇಶ ಇರುತ್ತೆ. ಅದೇ ರೀತಿ ಮಾತೃಭೂಮಿ ಕವಿತಾ ಕಾ ಉದ್ದೇಶ ಕ್ಯಾ ಹೈ ಆ ಥರ 2 ಮಾರ್ಕ್ಸ್ಗೆ ಪ್ರಶ್ನೆ ಕೇಳಿದ್ರೆ ನೀವು ಇದನ್ನು ಬರೀಬೇಕಾಗುತ್ತೆ. मातृभूमि की विशेषता के बारे में और देश प्रेम के बारे में कवि यहाँ झलक देता है. ಇಲ್ಲಿ ಮಾತೃಭೂಮಿ ಪದ್ಯದ ವಿಶೇಷತೆ ಏನು ಅಂತ ಕೇಳಿದ್ರೆ ಮಾತೃಭೂಮಿಯ ಬಗ್ಗೆ, ಮಾತೃಭೂಮಿಯಲ್ಲಿರುವಂಥ ವಿಶೇಷತೆ ಬಗ್ಗೆ ಮತ್ತು ದೇಶದ ಪ್ರೇಮದ ಬಗ್ಗೆ ಕವಿ ಇದರಲ್ಲಿ ಹರಿವನ್ನು ಮೂಡಿಸ್ತಾರೆ. ಭಾರತಕ್ಕೆ ಮಹಾನ್ ವಿಭೂತಿಯೊಂಕೆ ಸ್ಮರಣ ಕರ್ತೆ ಹೇ. ಇಲ್ಲಿ ಭಾರತದಲ್ಲಿ ಜನಿಸಿರೋಂತಹ ಹಲವಾರು ಅಮರ ವ್ಯಕ್ತಿಗಳನ್ನು ಇದರಲ್ಲಿ ನೆನಪಿಸ್ಕೋತಾರೆ. ಅವ್ರ ದೇಶಕ್ಕೆ ಸಂಪತ್ತಿ ಕಾ ಪರಿಚಯ ದೇತೆ ಹೇ. ಇದರ ಜೊತೆಗೆ ದೇಶದಲ್ಲಿರುವಂತಹ ಅಪಾರ ಸಂಪತ್ತಿನ ಬಗ್ಗೆ ಕವಿ ಪರಿಚಯವನ್ನು ನೀಡ್ತಾರೆ. 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ಮಾತೃಭೂಮಿ ಕವಿತಾ ಕಾ ಆಶಯ ಕ್ಯಾ ಹೈ ಅಥವಾ ಮಾತೃಭೂಮಿ ಕವಿತಾ ಕಾ ಉದ್ದೇಶ ಕ್ಯಾ ಹೈ ಅಂತ ಕೇಳಿದ್ರೆ ನೀವು मातृभूमि कविता के द्वारा कवि मातृभूमि के विशेषता के बारे में परिचय देता है और देश प्रेम का झलक देता है. साथ साथ भारत में जन्म दिए हुए महान विभूतियों का स्मरण करते हैं और देश के संपत्ति का परिचय हमें देते हैं. मातृभू शत शत भार प्रणा. ಮಾತೃಭೂಮಿ ನಿನಗೆ 100 ಬಾರಿ ನಮಸ್ಕಾರಗಳು. ಶತ್ ಶತ್ ಮೀನ್ಸ್ 100. अमरों की जननी तुमको शत शत भार प्रणाम. अमर का मतलब क्या है? अमर का मतलब यह है कि अमर जो मृत्युहीन रहता है या मरकर भी उनका नाम याद करते हैं उनको अमर कहला जाता है. ಅಂದರೆ ಯಾರು
ಸತ್ತು ಕೂಡ ಇವತ್ತು ಅವ್ರನ್ನ ನೆನಪಿಸ್ಕೋತೀವೋ ಅಂಥವ್ರನ್ನ ಅಮರರು ಅಂತ ಕರಿತೀವಿ. ಮಾತೃಭೂ ಶತ ಶತ ಭಾರ ಪ್ರಣಾಮ್, ಅಂತಹ ಮಾತೃಭೂಮಿ ನಿನಗೆ 100 ಬಾರಿ ನಮಸ್ಕಾರವನ್ನು ಮಾಡ್ತೇವೆ. ತೇರೆ ಉರ್ಮೆ ಶಹೀದ್ ಗಾಂಧಿ ಬುದ್ಧ ಔರ್ ರಾಮ್, ನಿನ್ನ ಮಡಿಲಿನಲ್ಲಿ ಗಾಂಧಿ, ಬುದ್ಧ, ರಾಮ ಅಂತಹ ಮಹಾನ್ ವ್ಯಕ್ತಿಗಳು ಶಹೀದ್ ಅಂದರೆ ಮಲಗಿದ್ದಾರೆ. ಮಾತೃಭೂ ಶತ ಶತ ಭಾರ ಪ್ರಣಾಮ್, ಇಂತಹ ಮಾತೃಭೂಮಿ ನಿನಗೆ 100 ಬಾರಿ ನಮಸ್ಕಾರ ಮಾಡ್ತೀನಿ ಅಂತ ಕವಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಮಾತೃಭೂ ಶತ ಶತ ಭಾರ ಪ್ರಣಾಮ್ ಅಂದರೆ ಮಾತೃಭೂಮಿ ನಿನಗೆ 100 ಬಾರಿ ನಮಸ್ಕಾರ ಮಾಡ್ತೀನಿ. ಅಮರೋಂಕಿ ಜನನಿ, ಅಮರರು ಅಂದರೆ ಯಾರು ಸತ್ತು ಕೂಡ ಇವತ್ತು ಬದುಕಿದಾರೋ ಅಂಥವ್ರನ್ನ ಅಮರರು ಅಂತ ಕರಿತೀವಿ. ಅಂತಹ ಮಾತೃಭೂಮಿ ನಿನಗೆ 100 ಬಾರಿ ನಮಸ್ಕಾರವನ್ನು ಮಾಡ್ತೇನೆ. ತೇರೆ ಉರ್ಮೆ ಶಹೀದ್ ಗಾಂಧಿ, ಬುದ್ಧ ಔರ್ ರಾಮ್, ಗಾಂಧಿ ಅಂತಹ ಮಹಾನ್ ದೂತ, ಸ್ವತಂತ್ರ ಹೋರಾಟಗಾರರು, ಮತ್ತು ಬುದ್ಧನಂತಹ ಶಾಂತಿದೂತ, ರಾಮನಂತಹ ಆದರ್ಶ ವ್ಯಕ್ತಿಗಳು ಇಲ್ಲಿ ಜನ್ಮ ನೀಡಿದ್ದಾರೆ. ಇಂತಹ ಮಾತೃಭೂಮಿ ನಿನಗೆ 100 ಬಾರಿ ನಮಸ್ಕಾರ ಮಾಡ್ತೀನಿ ಅಂತ ಕವಿ ಪ್ರಣಾಮವನ್ನು ಸಲ್ಲಿಸ್ತಾರೆ. ಇದರಲ್ಲಿ ಬರೋವಂಥ ಪ್ರಶ್ನೆಗಳು ಈ ಪ್ಯಾರಾಗ್ರಾಫಲ್ಲಿ ಏನೇನು ಅಂದರೆ, ಮಾತೃಭೂಮಿ ಕವಿ ಕಿಸ್ಕೋ ಪ್ರಣಾಮ್ ಕರ್ ರಹಾ ಹೈ, ಕವಿ ಮಾತೃಭೂಮಿ ಕೋ ಪ್ರಣಾಮ್ ಕರ್ ರಹಾ ಹೈ. ಕವಿ ಮಾತೃಭೂಮಿ ಕೋ ಕ್ಯೂ ಅಮರೋಂ ಕಿ ಜನನಿ ಕಹಾ ಹೈ, ಮಾತೃಭೂಮಿಯನ್ನು ಏನಕ್ಕೆ ಅಮರೋಂ ಕಿ ಜನನಿ ಅಂತ ಕರೆದಿದ್ದಾರೆ ಅಂತ ಕೇಳಿದ್ರೆ, ಕವಿ ಮಾತೃಭೂಮಿ ಕೋ ಇಸ್ಲಿಯೇ ಅಮರೋಂ ಕಿ ಜನನಿ ಕಹಾ ಹುआ है कि इसमें गांधी, बुद्ध, राम जैसे महान विभूतियों को जन्म दिया है, इसलिए उन्हें ಅಮರೋಂ ಕಿ ಜನನಿ ಕಹಾ ಜಾತಾ ಹೈ. ಗಾಂಧಿ, ಬುದ್ಧ, ರಾಮನಂತಹ ಮಹಾನ್ ವ್ಯಕ್ತಿಗಳಿಗೆ ಜನ್ಮ ನೀಡಿರೋದ್ರಿಂದ ಮಾತೃಭೂಮಿಯನ್ನು ಅಮರೋಂ ಕಿ ಜನನಿ ಅಂತ ಕರೆಯಲಾಗುತ್ತೆ. ಕವಿ ಕಿಸ್ಕೋ ಪ್ರಣಾಮ್ ಕರ್ ರಹಾ ಹೈ ಅಂದರೆ ಕವಿ ಮಾತೃಭೂಮಿ ಕೋ ಪ್ರಣಾಮ್ ಕರ್ ರಹಾ ಹೈ. ಹರೇ ಬರೇ ಹೈ ಕೇತ್ ಸುಹಾನೆ, फल फूलों से युतुवन उपवन, तेरे अंदर भरा हुआ है खनिजों का कितना व्यापक धन, मुफ्त हस्त तू बांट रही है सुख संपत्ति धनधाम, ಮಾತೃಭೂ ಶತ ಶತ ಭಾರ ಪ್ರಣಾಮ್. ಈ ಪ್ಯಾರಾಗ್ರಾಫು ಕಂಠಪಾಠಕ್ಕಿದೆ. ಅದರಿಂದ ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ಮತ್ತು FA1 FA2 ಬರುವಂತಹ ಟೆಸ್ಟ್ಗಳಲ್ಲಿ ನಿಮಗೆ ಇದನ್ನು ಕಂಠಪಾಠಕ್ಕೆ 4 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ಗೆ ಪದ್ಯ ಪೂರ್ತಿ ಮಾಡಿ ಅಂತ ಇದನ್ನು ಕೇಳ್ಬೋದು. ಅದರಿಂದ ಈ ಪ್ಯಾರಾಗ್ರಾಫ್ನ ನೀವು ಕಂಠಪಾಠವನ್ನು ಮಾಡಬೇಕಾಗುತ್ತೆ. ಹರೇ ಬರೆ ಹೈ ಕೇತ ಸುಹಾನೆ, ಹರೆ ಅಂದರೆ ಹಸಿರಿನಿಂದ, ಭರೆ ಅಂದರೆ ತುಂಬಿರೋವಂಥದ್ದು, ಹಸಿರಿನಿಂದ ತುಂಬಿರೋವಂತಹ, ಕೇತ್ ಅಂದರೆ ಹೊಲಗದ್ದೆಗಳು, ಸುಹಾನೆ ಅಂದರೆ ಸುಂದರವಾಗಿದೆ, ಹಸಿರಿನಿಂದ ಕೂಡಿರೋಂತಹ ಹೊಲಗದ್ದೆಗಳು ಬಹಳ ಸುಂದರವಾಗಿದೆ. ಫಲ್ ಫೂಲೋನ್ಸೆ ಯುತುವನ್ ಉಪವನ್, ಫಲ್ ಕ ಮತ್ಲಬ್ ಫ್ರೂಟ್ಸ್, ಹಣ್ಣುಗಳು ಅಂತ. ಫಲ್ ಅಂದರೆ ಹಣ್ಣುಗಳು, ಫೂಲ್ ಅಂದರೆ ಹೂವುಗಳು. ಯುತುವನ್ ಉಪವನ್, ಯುತ್ ಅಂದರೆ ತುಂಬಿದೆ, ವನ್ ಉಪವನ್, ವನ್ ಅಂದರೆ ಕಾಡುಗಳು, ಉಪವನ್ ಅಂದರೆ ತೋಟಗಳು, ಹಣ್ಣು ಮತ್ತು ಹೂವುಗಳಿಂದ ತೋಟಗಳು ತುಂಬಿದೆ. 1 ಮಾರ್ಕ್ಸ್ಗೆ ಭಾರತ್ಗೆ ಕೇತ್ ಕೈಸೆ ಹೈ ಅಂತ ಕೇಳಿದ್ರೆ ಭಾರತ್ಗೆ ಕೇತ್ ಹರೇ ಬರೇ ಹೈ ಅಂತ ಬರಿಬೇಕು. ಭಾರತ್ಗೆ 1 ಉಪವನ್ ಕಿನ್ಸೆ ಬರ ಹೈ ಅಂತ ಕೇಳಿದ್ರೆ ಭಾರತ್ಗೆ 1 ಉಪವನ್ ಫಲ್ ಫೂಲೋನ್ಸೆ ಭರಾ ಹುआ ಹೈ ಅಂತ ಬರಿಬೇಕು. तेरे अंदर भरा हुआ है ಖನಿಜೋं का कितना व्यापक धन, तेरे ಅಂದರೆ ನಿನ್ನ ಅಂದರ್ ಒಳಗಡೆ, ಭರಾ ಹುआ है ತುಂಬಿದೆ, ಖನಿಜೋं का कितना व्यापक धन ಖನಿಜದ ತುಂಬ ವ್ಯಾಪಕವಾದಂತಹ ಧನ ಅದರಲ್ಲಿ ತುಂಬಿದೆ. ಮುಫ್ತ್ ಹಸ್ತು ತು ಬಾಂಟ್ ರಹಿ ಹೈ, ಮುಫ್ತ್ ಹಸ್ತ ಅಂದರೆ ಉಚಿತವಾಗಿ, ಮುಫ್ತ್ ಅಂದರೆ ಉಚಿತವಾಗಿ, ಹಸ್ತ ಅಂದರೆ ಕೈಗಳು, ಬಾಂಟ್ನ ಅಂದರೆ ಹಂಚೋದು, ಉಚಿತ ಕೈಗಳಿಂದ ನೀನು ಧನಧಾಮ್ ಮತ್ತು ಸುಖ ಸಂಪತ್ತಿ, ಸುಖ ಸಂಪತ್ತು, ಧನ್ ಅಂದರೆ ಹಣ, ಧಾಮ್ ಅಂದರೆ ಮನೆ, ಇದನ್ನೆಲ್ಲ ನಮಗೆ ಉಚಿತವಾಗಿ ನೀಡ್ತಾ ಇದೆಯಾ. ಮಾತೃಭೂ ಶತ ಶತ ಭಾರ ಪ್ರಣಾಮ್, ಇಂತಹ ಮಾತೃಭೂಮಿ ನಿನಗೆ 100 ಬಾರಿ ನಮಸ್ಕಾರಗಳು ಅಂತ ಕವಿ ಪ್ರಣಾಮವನ್ನು ಮಾಡ್ತಾರೆ. ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ನು, ಭಾರತ್ಗೆ ಪ್ರಾಕೃತಿಕ ಸೌಂದರ್ಯ ಕಾ ವರ್ಣನ್ ಕೀಜಿಯೆ ಅಂತ 3 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ಗೆ ಬರುತ್ತೆ. ಅವಾಗ ನೀವು ಏನು ಬರಿಬೇಕು ಅಂದರೆ, भारत के खेत हरे भरे है, भारत माँ के वन उपवन
फल फूलों से भरा है, भारत माँ के अंदर खनिजों का व्यापक धन भरा हुआ है, और जैसे माँ मुफ्त हस्त से बांट रही है, इस तरह कभी भारत माँ के प्राकृतिक सौंदर्य का वर्णन किया जाया है। यह इम्पोर्टेंट क्वेश्चन है, आपको 3 मार्क्स या 2 मार्क्स के लिए परीक्षा में जरूर आएगा। एक हाथ में न्याय पताका, ज्ञानदीप दूसरे हाथ में, जग का रूप बदल दे हे माँ, कोटि कोटि आज साथ में, गूंज उठे जय हिंद नाद से, सकल नगर और ग्राम, मातृभू शत शत भार प्रणाम। कवि मातृभूमि को शत शत भार प्रणाम कर रहे हैं। एक हाथ में न्याय पताका, भारत माता के हाथ में एक हाथ में न्याय पताका है, ನ್ಯಾಯ ಎಲ್ಲರಿಗೂ ನ್ಯಾಯವನ್ನು ನೀಡುವಂತಹ ಕೈಯಲ್ಲಿ ಬಾವುಟವನ್ನು ಹಿಡಿದಿದ್ದಾಳೆ. ಪತಾಕ ಮೀನ್ಸ್ ಧ್ವಜ ಅಥವಾ ಬಾವುಟ. ಜ್ಞಾನದೀಪ್ ದೂಸರೆ ಹಾತ್ ಮೇ, ಇನ್ನೊಂದು ಕೈಯಲ್ಲಿ ಜ್ಞಾನದೀಪವನ್ನ ಇಟ್ಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಜ್ಞಾನದ ಬೆಳಕನ್ನು ಪ್ರಚಾರ ಮಾಡೋಕ್ಕೋಸ್ಕರ ಜ್ಞಾನದ ದೀಪವನ್ನ ಇಟ್ಕೊಂಡಿದ್ದಾಳೆ. ಜಗ ಕಾ ರೂಪ್ ಬದಲ್ ದೇ ಹೇ ಮಾ, ಭಾರತ್ ಮಾತಾ ಕೋ ಕವಿ ಪ್ರಾರ್ಥನಾ ಕರ್ ರಹೆ ಹೈ ಕಿ ಜಗ ಕಾ ರೂಪ್ ಬದಲ್ದೆ, ಈ ಜಗತ್ತಿನ ರೂಪವನ್ನು ಬದಲಾಯಿಸು, ಇರುವಂತಹ ಕೆಟ್ಟತನ, ಮೋಸ, ವಂಚನೆ ಅದನ್ನೆಲ್ಲ ಹೋಗ್ಲಾಡಿಸು ಅಂತ ಕವಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕವಿ ಭಾರತ್ ಮಾತಾ ಸೆ ಕ್ಯಾ ನಿವೇದನ್ ಕರ್ ರಹಾ ಹೈ ಅಂತ 1 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಆಗ ಭಾರತ್ ಮಾತ್ ಜಗ ಕಾ ರೂಪ್ ಬದಲ್ ದೇನೆ ಕೆ ಲಿಯೆ ಪ್ರಾರ್ಥನಾ ಕರ್ ರಹಾ ಹೈ, ಮಾತೃಭೂಮಿ ಸೆ ಕ್ಯಾ ಪ್ರಾರ್ಥನಾ ಕರ್ ರಹಾ ಹೈ ಅಂತ ಕೇಳಿದ್ರೆ ಜಗ ಕಾ ರೂಪ್ ಬದಲ್ ದೇನೆ ಕೆ ಲಿಯೆ, ಇಡೀ ಜಗತ್ತಿನ ರೂಪವನ್ನು ಬದಲಾಯಿಸು ತಾಯಿ ಅಂತ ಕೇಳ್ಕೊತಾ ಇದ್ದಾರೆ. ಕೋಟಿ ಕೋಟಿ ಹಮ್ ಆಜ್ ಸಾತ್ ಮೇ, ಕೋಟಿ ಕೋಟಿ ಜನರು ನಿನ್ನ ಜೊತೆ ಇದ್ದೀವಿ ಇವತ್ತು, ನೀನು ಜಗತ್ತಿನನ್ನ ಬದಲಾಯಿಸಕ್ಕೆ ನಾವು ನೆರವಾಗ್ತೀವಿ ಅಂತ ಕವಿ ಹೇಳ್ತಾ ಇದ್ದಾರೆ. ಗೂಂಜ್ ಉಠೆ ಜೈ ಹಿಂದ್ ನಾದ ಸೆ, ಎಲ್ಲ ಕಡೆ ಗೂಂಜು ಜೈ ಹಿಂದ್ ನಾದ ಮೊಳಗಬೇಕು. ಗೂಂಜ್ನ ಅಂದರೆ ಪ್ರತಿಧ್ವನಿಸ್ಬೇಕು. ಜೈ ಹಿಂದ್ ನಾದ್ ಅಂದರೆ ಎಲ್ಲ ಕಡೆ ನಾವು ಭಾರತೀಯರು, ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಎಲ್ಲ ಕಡೆ ಜೈ ಹಿಂದ್ ಅನ್ನುವಂತಹ ನಾದ ಮೊಳಗಬೇಕು ಅಂತ ಕವಿ ಹೇಳ್ತಾರೆ. ಜೈ ಹಿಂದ್ ಕಾ ನಾದ್ ಕಹಾ ಕಹಾ ಗೂಂಜ್ನಾ ಚಾಹಿಯೆ ಅಂತ 1 ಮಾರ್ಕ್ಸ್ ಕ್ವಶನ್ ಇದೆ. ಜೈ ಹಿಂದ್ ಕಾ ನಾದ್ ಸಕಲ ನಗರ್ और ಗ್ರಾಮ್ ಮೇ ಗೂಂಜ್ನಾ ಚಾಹಿಯೆ ಅಂತ ಬರೀಬೇಕು. ಮಾತೃಭೂ ಶತ ಶತ ಭಾರ್ ಪ್ರಣಾಮ್, ಈ ಥರ ಇರುವಂತಹ ತಾಯಿ ನಿನಗೆ 100 ಬಾರಿ ನಮಸ್ಕಾರ ಮಾಡ್ತೀನಿ ಅಂತ ಕವಿ ಪ್ರಾರ್ಥನೆ ಮಾಡ್ತಾರೆ. ಇದರಲ್ಲೂ ಕೂಡ 2 ಮಾರ್ಕ್ಸ್ಗೆ ಮತ್ತು 3 ಮಾರ್ಕ್ಸ್ಗೆ ಕ್ವಶನ್ ಬರುತ್ತೆ. ಮಾತೃಭೂಮಿ ಕಾ ಸ್ವರೂಪ್ ಕೈಸಾ ಹೈ ಅಂತ, ಮಾತೃಭೂಮಿಯ ಸ್ವರೂಪ ಹೇಗಿದೆ ಅಂತ ಕೇಳಿದ್ರೆ ಭಾರತ್ ಮಾತಾ ಕೆ एक हाथ में न्याय पताका है और दूसरे हाथ में ज्ञानदीप है, भारत माँ से कवि जग का रूप बदल देने के लिए निवेदन कर रहा है, और कोटि कोटि लोग उनके साथ है, वे सब मिलकर यह जग का जय हिंद नाद गूंजना चाहिए, सभी सकल नगर और ग्राम में जय हिंद का नाद गूंजना चाहिए. ಈ ರೀತಿ ಇದಕ್ಕೆ ಉತ್ತರವನ್ನು ಬರಿಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ಗೆ ಬರೋ ಅಂತಹದ್ದು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.